ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮತ್ತು ಕೆನರಾ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಇದರ ಸಹಯೋಗದಲ್ಲಿ ಸಮೃದ್ಧಿ ಕೆರಿಯರ್ ನೆಕ್ಸ್ಟ್ 2026 ಕಾರ್ಯಕ್ರಮವನ್ನು ಮಂಗಳೂರಿನ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅತಿಥಿ ಗಣ್ಯರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಮಂಗಳೂರು ಇದರ ಅಧ್ಯಕ್ಷ ಪಿ.ಬಿ. ಅಹಮದ್ ಮುದರಸ್ ಮಾತನಾಡಿ, ಗೌರವಾನ್ವಿತ ಜೀವನ ಮುಂದುವರಿಸಲು ಉದ್ಯೋಗ ಅಗತ್ಯ ಎಂದರು. ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಬದುಕಿಗೆ ಆಸರೆಯಾಗುವ ಉದ್ಯೋಗ ಮೇಳ ಸಂಸ್ಥೆಯ ಸಾಮಾಜಿಕ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದರು. ಸಂಸ್ಥೆಯ ಸಂಚಾಲಕ ವಸಂತ ಕಾರಂದೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಯೋಗಾಂಕ್ಷಿಗಳಿಗೆ ಶುಭ ಹಾರೈಸಿದರು. ನಾಗೇಶ್ ಕರ್ಕೇರ, ಕಾಲೇಜು ಆಡಳಿತ ಮಂಡಳಿಯ ಸದಸ್ಯ ಚಂದನ್ ದಾಸ್, ಕಾರ್ಯಕ್ರಮದ ಸಂಯೋಜಕ ಮಿಥುನ್ ಚಂದ್ರ ಆರ್ಕೆ ಸೇರಿದಂತೆ ಮೊದಲಾದವರಿದ್ದರು. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಇತ್ತು ಅಂತ ಇತಿಹಾಸವನ್ನು ಮೆಲುಕು ಹಾಕುವಂಥದ್ದು. ಈ ಒಂದು ಜಿಲ್ಲೆ ಎಲ್ಲ ರೀತಿಯಿಂದಲೂ ಮುಂದುವರಿಬೇಕು ಅಂತಾದ್ರೆ ಉದ್ಯೋಗಗಳು ಕೂಡ ಈ ಜಿಲ್ಲೆಯಲ್ಲೇ ಸಿಗುವಾಗಿದ್ರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ಹಾಗೆ ಅಂತ ಹೇಳಿದ್ರೆ ಈ ಜಿಲ್ಲೆಗಳಲ್ಲಿ ಸಂಪನ್ಮೂಲಗಳು ಇಲ್ವಾ? ಖಂಡಿತ ಇದೆ. ಆದರೆ ಬೇರೆ ಬೇರೆ ವಿಚಾರಗಳಿಂದ ಕೆಲವೊಮ್ಮೆ ನಮ್ಮ ಜಿಲ್ಲೆ ಹಿಂದುಳಿದಿತ್ತು. ಇದನ್ನು ಸರಿಪಡಿಸುವಂತಹ ಜವಾಬ್ದಾರಿ ನಮ್ಮ ಎಲ್ಲರದ್ದು ಕೂಡ. ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಚೇಂಬರ್ ಆಫ್ ಕಾಮರ್ಸ್ ಅವರು ಕೂಡ ಇದನ್ನು ಮನಗಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳೊಟ್ಟಿಗೆ ನಮ್ಮ ವಿದ್ಯಾಸಂಸ್ಥೆಗಳೊಟ್ಟಿಗೆ ಅಥವಾ ಯಾರು ಆಯೋಜನೆ ಮಾಡಿಕೊಂಡಿರ್ತಾರೆ ಅವರೊಟ್ಟಿಗೆ ಕೈ ಜೋಡಿಸ್ತಿರುವಂಥದ್ದು ಬಹಳ ಸಂತೋಷದ ವಿಚಾರ, ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಕೂಡ ಹೌದು. When we started with this initiative, we had conducted a survey on this was particularly and specifically to the IT industry, and we wanted to know that how many of them would be aspirants would prefer working in Bangalore, and we realized that overwhelmingly around over 90% of them said that given an opportunity they would be working in Bangalore, and MSME being the second largest job provider after agriculture in the country.